ನಾನು ಇನ್ನೂ ಟೇಸ್ಟ್ ಮಾಡಿಲ್ಲ. ಬಿಸಿ ಬಿಸಿ ಸೇವ್ ಪೂರಿ ಸವಿಯಲು ಸಿದ್ಧ. ನೀನೇ ಟೇಸ್ಟ್ ಮಾಡು. ಸಬ್ಸ್ಕ್ರೈಬ್ ಮಾಡಿ. ಲಾಸ್ಟ್ ಟೈಮ್ ಒಂದು ಆರ್ಡರ್ ಮಾಡ್ದಾಳ, ಅದು ನನ್ನ ಕಾಲಿಗೂ ಸಣ್ಣದು. ಈ ಟೈಮ್ ಒಂದು ಆರ್ಡರ್ ಮಾಡಿದಾಳೆ, ಇವಳು ಕಾಲಿಗೆ ದೊಡ್ಡದು. ತೂಮ್ರಾಗ ಕ್ಯೂಟ್ ಇದೆ ಎಲ್ಲಿ ನೋಡು. ಫಸ್ಟ್ ಆತಿಲ್ಲ ಅಂತ ಹೇಳ್ಸ್ಕೊಂಡೆ, ಈಗ ಕಾಮ್ಕೋರ್ ಆತು. ನಾವು ಇವತ್ತು ಉಡುಪಿಗೆ ಹೋಗಿತ್ತು. ಸೊ ನಾವು ಡಿ ಮಾರ್ಟಿಗೆ ಹೋಗುವ ಅಂತ ಹೇಳಿ ಡಿ ಮಾರ್ಟಿಗೆ ಸಹ ಹೋಯಿತು. ಡಿ ಮಾರ್ಟಲ್ಲಿ ಒಂದು ಜನ ಇದ್ದಿರೋ, ಕಾಲು ಹಾಕೋಕೆ ಜಾಗ ಇಲ್ಲ, ಅಷ್ಟು ಜನ ಇದ್ದಿರು. ಏನು ಮಾಡೋದಂತಲೇ ಗೊತ್ತಾಗಲಿಲ್ಲ ನಮಗೆ. ಅಷ್ಟು ಜನ ರಾಶಿ. ಒಂದು ಬ್ಯಾಗ್ ಇಡೋಕ್ಕೆ ನಾವು ಅರ್ಧ ಗಂಟೆ ವೆಯ್ಟ್ ಮಾಡ್ದಂಗೆ ಮಾಡಿತ್ತು. ಅರ್ಧ ಗಂಟೆ ಅಲ್ಲ, ಒಂದು 20 ನಿಮಿಷ. ಪರವಾಗಿಲ್ಲ ಅಂತ ಹೇಳಿ ನಾವು ಜಾಸ್ತಿ ಅಂತದ್ದು ಪರ್ಚೇಸ್ ಮಾಡಲಿಕ್ಕೆ ಆಗಲಿಲ್ಲ, ಎಂತಕ್ಕಂದರೆ ತುಂಬ ಜನ ಇತ್ತು ಮತ್ತು ನಮಗೆ ಆಗಲೂ ಇಲ್ಲ. ನಾನೊಂದು ಚಪ್ಪಲ್ ಅಲ್ಲಿಂದ ತೊಗೊಳ್ಬೇಕಂತ ಅಂದ್ಕೊಂಡಿದ್ದೆ. ಸೊ ಚಪ್ಪಲ್ ತೊಗೊಂಡು ನಾವು ಸೀದಾ ಹೊರಟೆವು. ಒಳಗೊಂದು ಜನ ಇದ್ದು ಸ್ವಲ್ಪ ಅಲ್ಲ, ನಾವು ಸ್ವಲ್ಪ ತಗೊಂಡು ಇನ್ನೊಂದ್ಸಲ ಪಪ್ಪ ಅನ್ಕೊಂಡು ಸೀದಾ ಬಂತು. ಪರವಾಗಿಲ್ಲ. ನಮ್ಮ ಸಂಸಾರ ಆನಂದ ಸಾಗರ. ಚುಂಕಿ 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 ಕಾಣಿ, ನನ್ನ ಹುಲಿ. ಚುಂಕಿ ಚುಂಕಿ. ಬಟಾಣಿಯನ್ನು ಫಸ್ಟಿಗೆ ನೆನೆಸ್ಕೊಂತಿದ್ದೆ. ಇದಿನ್ನೂ ಡ್ರೈ ಬಟಾಣಿ, ಇದಕ್ಕೆ ನೀರು ಹಾಕಿ ಇವತ್ತು ಇಡೀ ರಾತ್ರಿ ಹೀಗೆ ಬಿಡೋದು. ಇದನ್ನ 8 ಗಂಟೆಗಳ ಕಾಲ ನೆನೆಗೆ ಹಾಕಿಡ್ಬೇಕು. ನಾ ಈಗ ನೆನೆಸಿ ಇವತ್ತು ಇಡೀ ಇಟ್ಟೆ, ನಾಳೆಗೆ ಮಾಡ್ತೆ. ಬೆಳಿಗ್ಗೆ ಹಾಕೊಂಡು ಅಡ್ಡಿಲಿತ್ತು, ಬಟ್ ನಾಳೆ ಎಲ್ಲರೂ ಪಲಾವ್ ಮಾಡೋದಾದ್ರೆ ಬೇಕಾಗ್ಬೋದು ಅಂತ ಹೇಳಿ ಇವತ್ತು ಇಟ್ಟಿದೆ ಸಂಜೆ. ನಾಳೆ ಪೂಜೆಗೆ ಇವತ್ತೇ ಹೂವೆಲ್ಲ ಬಿಡಿಸಿ ಇಟ್ಕೊಂಡಿದೆ. ಬಟಾಟೆ ಮತ್ತು ಬಟಾಣಿ ಎರಡನ್ನೂ ಬೇಯೋಕೆ ಇಟ್ಕೊಂಡಿದೆ. ಇವತ್ತು ಮಸಾಲ ಪೂರಿ ಮಾಡುವಂತ ಎಣಿಸ್ಕೊಂಡಿದೆ. ನೋಡಬೇಕು ಎಷ್ಟು ವೀಡಿಯೋ ಮಾಡೋಕತ್ತು ಅಷ್ಟೇ ಮಾಡ್ತೇನೆ. ನನಗೆ ಎಲ್ಲ ಒಂದು ಮಾಡೋಕ್ಕಾಗ್ತಿಲ್ಲ. ಒಂದು ಕೈ ಹಿಂಗೆ ಕೆಲಸ, ಒಂದು ಕೈ ಹಿಂಗೆ ಮೊಬೈಲ್ ಹಿಡ್ಕೊಂಡ್ರೆ ತುಂಬ ಕಷ್ಟ. 2 ಸ್ಪೂನ್ ತುಪ್ಪ, ಯಾಕೆ ಅಂದರೆ ತೆಂಗಿನೆಣ್ಣೆ ಖಾಲಿಯಾಗಿದೆ. ಅದಕ್ಕೆ ಯಾರಾದರೂ ಮಸಾಲೆ ಪೂರಿ ಮಾಡೋಕೆ ತುಪ್ಪ ಹಾಕ್ತಾರೆ ಇಲ್ಲವೋ ನಂಗೆ ಗೊತ್ತಿಲ್ಲ. ನಮ್ಮ ಮನೆಗಂತೂ ತೆಂಗಿನೆಣ್ಣೆ ಖಾಲಿ ಆಯ್ತು, ಅದಕ್ಕೆ ನಾನು ತುಪ್ಪನೇ ಯೂಸ್ ಮಾಡ್ಕೊತಿದ್ದೆ ಇವಾಗ. ಆಮೇಲೆ ಸ್ವಲ್ಪ ಸೋಂಪು ಕಾಳು, 2 ಲವಂಗ ಹಾಕ್ಕೊಳ್ತೆ. ಇದು ಸಹ ಹಾಕ್ಕೊಳ್ತೆ. ಇದು ಸಹ ಹಾಕ್ಕೊಳ್ತೆ. ಇಲ್ಲಿ ನೋಡಿ, ಇದು ಬೇಯ್ತಾ ಇದೆ. ಈಗ ಒಂದು ಸ್ವಲ್ಪ ಮುಕ್ಕಲಂಶ ಬೆಂದಿತ್ತು, ಇನ್ನು ಬೇವುಕಿತ್ತು, ಬೇಯಲಿ ನಾನು. ಸ್ವಲ್ಪ ಹಸಿಮೆಣಸು, ಹಾಗೆ ಸ್ವಲ್ಪ ಈರುಳ್ಳಿ, ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಫ್ರೈ ಮಾಡ್ಕೊಂಡ ಮೇಲೆ ಸ್ವಲ್ಪ ಟೊಮೆಟೊ ಸಮೇತ ಹಾಕಬೇಕಿತ್ತು, ಬಟ್ ಇದನ್ನು ಫಸ್ಟ್ ಫ್ರೈ ಮಾಡ್ಕೊಂಡು ಒಂಚೂರು ಬಾಕ್ಬಿಟ್ಟು. ಈಗ ಒಂದು ಟೊಮೆಟೊ ದೊಡ್ಡದಾಗಿ ಹಚ್ಕೊಂಡೆ ನಾನು, ಅಂದರೆ ರುಬ್ಬಕ್ಕಿತ್ತಲ್ಲ ಅಂತಂದು ಹೇಳಿ. ಇದು ಸ್ವಲ್ಪ ನೀಟಾಗಿ ಕಲಿಸ್ಕೊಂಡು ಆಮೇಲೆ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು 2 ತಗೊಂಡಿದೆ. ಇದನ್ನ ಹಾಕೊಂಡು ಸ್ವಲ್ಪ ಬಾಡಿಸ್ಕೊಂಬ. ಇದು ಸ್ವಲ್ಪ ಹಾಕ್ತೆ. ಇದನ್ನ ಈಗ ಫುಲ್ ಪೇಸ್ಟ್ ಮಾಡಬೇಕು, ಮಿಕ್ಸಿ ಮಾಡ್ಕೊಬತ್ತೆ. ಪೇಸ್ಟ್ ಆಯಿತು. ಇಲ್ಲಿಗ ಬಟಾಣಿ ಸಮೇತ ಬೆಂತು. ಅದೇ ಪ್ಯಾನಿಗೆ ಮತ್ತೆ ವಾಪಸ್ ತುಪ್ಪ ಹಾಕ್ತಿದ್ದೆ. ನಾನು ತೊಳ್ಕೊಂಡ್ಲ,
ಹಂಗೆ ಹಾಕಿದೆ, ನೀವು ಹಾಕ್ಲಕ್ಕ. ನಿಮಗೆ ತೊಳ್ಕೊಂಬೇಕಿದ್ರೆ ತೊಳ್ಕಣಿ, ನಾವು ಉದರ್ಸಿನದು ಹೆಮ್ಮಾರಿ. ಇದು ಸೋಂಪು ಹಾಕುವ. ಡೈರೆಕ್ಟ್ ನಾನು ಪೇಸ್ಟ್ ಹಾಕಿಬಿಡ್ತೇನೆ. ಇವಾಗ ಸ್ವಲ್ಪ ನೀರು ಸಮೇತ ಹಾಕಿದೆ. ಇದು ಸ್ವಲ್ಪ ಕೊದಿಕು, ಕೊದಿಲಿ. ಈಗ ನಾನು ಬಟಾಟಿ ಸಮೇತ ಬೆಂದಿತ್ತು, ಬಟಾಟಿ ಮತ್ತು ಕಾಳು ಬಟಾಣಿ ಕಾಳು. ನಾನು ಎಂತ ಮಾಡ್ತಿದ್ದೆ, ಸ್ಮ್ಯಾಶ್ ಮಾಡೋದಿಲ್ಲ, ಡೈರೆಕ್ಟ್ ಇದಕ್ಕೆ ಹಾಕಿಬಿಡ್ತೆ. ಕಾಳೇ ಸಿಕ್ಕಲಿ ಮಧ್ಯ. ಎಸ್, ಇವಾಗ ನಾನು ಬಟಾಣಿ ಕಾಳು ಹಾಕಿದೆ. ಈ ಕಣಿದೆ ನನ್ನ ಬಟಾಣಿ ಕಾಳು. ಒಂದು ಕೊದಿ ಬರಲಿ. ಸ್ವಲ್ಪ ಉಪ್ಪು ಸಮೇತ ಹಾಕಿದೆ, ನಂದು ಉಪ್ಪು ಕಮ್ಮಿ ಆಗಿತ್ತು, ಸೊ ಉಪ್ಪು ಸಹ ಹಾಕಿದೆ. ಇದು ಹಸಿ ವಾಸನೆ ಎಲ್ಲ ಹೋಯ್ಕೀಗ. ಕಣಿ ಲೋ ಫ್ಲೇಮಲ್ಲಿ ಕುದಿಸ್ತಾ ಇದ್ದೆ. ಇದು ಕುದ್ದಷ್ಟು ಟೇಸ್ಟು. ತುಂಬ ಕುದಿಲಿ, ಒಂದು 10 ನಿಮಿಷ ಕುದಿಸ್ತೆ ಹಿಂಗೆ. ಮಸಾಲ ಮಾಡಿದ್ರೆ ಸಾಕ, ಪೂರಿ ಆಗಬೇಕಲ್ಲ. ಸೊ ಎಣ್ಣೆ ಬಿಸಿ ಹಾಕಿಟ್ಟಿದೆ, ಪೂರಿ ಮಾಡ್ಕೊಳ್ತೆ. ನಾನು ಇಷ್ಟೇ ಪೂರಿ ಮಾಡ್ತೆ ಇವಾಗ ಸದ್ಯಕ್ಕೆ. ಟಂಟಡಾಯ್, ಇದು ಮಸಾಲೆ, ಇದು ಕ್ಯಾರೆಟು ಮತ್ತು ಈರುಳ್ಳಿ ಮತ್ತು ಟೊಮೆಟೊ, ಇದು ಪೂರಿ ಮತ್ತು ಇದು ಸೇವ್. ಇವಾಗ ನಾನು ರೆಡಿ ಮಾಡ್ಕೊಳ್ತೆ. ಪೂರಿನ ಮಟಾಶ್ ಮಾಡೋಣ. ಒಟ್ಟಿಗೆ ಹತ್ತಿಲ್ಲ ನೀದು. ಅವ್ವ, ಎಷ್ಟು ಶಕ್ತಿ! ಕರೆಕ್ಟ್. ಇನ್ನೊಂದು ಹಾಕೋಣ. ಅಯ್ಯಪ್ಪ ಅಲ್ಲ. ಮತ್ತೆ ಆಮೇಲೆ ಮೇಲಿಂದ ಈ ಗ್ರೇವಿ ಹಾಕುವ. ಇದೆಂತ ಇದು ಹೇಳು? ಮಸಾಲೆ ಮಾಡ್ದಳೆ ಮಸಾಲೆಯಾ? ಮಸಾಲೆ ಪುರಿಗೆ ಮಸಾಲೆ ಮಾಡ್ದಳೆ ಗೊತ್ತಿಲ್ಲ ಅಂದರೆ ಇಷ್ಟೆಲ್ಲ ಮಾಡಿದ್ದೆ ನಾನು. ಮಾಡಿದ ಗೊತ್ತಿಲ್ಲದೆ ಸಾಕು ಅನಿಸುತ್ತೆ. ಸಾಕು, ಜಾಸ್ತಿ. ಆಮೇಲೆ ಸ್ವಲ್ಪ ಇದನ್ನು ಮೇಲಿಂದ ಹಿಂಗೆ ಉದುರಿಸುವ. ಟೊಂಟಡಾಯ್. ಇದು ಲಾಸ್ಟ್ ಹಾಕಿ ಪರವಾಗಿಲ್ಲ, ಲಾಸ್ಟಿಗೆ ಇನ್ನೊಂದ್ಸಲ ಹಾಕುವ. ಇದು ಈರುಳ್ಳಿ, ಆಮೇಲೆ ಟೊಮೆಟೊ. ನಾನು ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡ. ನಿಂಗೆ ಬೇಕನ? ನಂಗೆ ಬೇಡ ಅನಿಸ್ತಪ್ಪ. ಓಕೆ, ಬೇಡ. ಆಮೇಲೆ ಲಾಸ್ಟಿಗೆ ಇದು ಸೇವ್. ಎಂತ ಇವಾಗ? ಸೇವ್ ಪುರಿ. ವಾವ್, ಟೇಸ್ಟ್ ಮಾಡು. ಬಿಸಿ ಬಿಸಿ ಸೇವ್ ಪೂರಿ ಸವಿಯಲು ಸಿದ್ಧ. ನೀನೇ ಟೆಸ್ಟ್ ಮಾಡು. ನಾನೇ ಮಾಡಿ ನಾನೇ ತಿಂಬುದು ಸರಿಯಲ್ಲ. ಹಲೋ, ಸಾಕು ಬಾ, ಟೇಸ್ಟ್ ಮಾಡಿ ಹೇಳಿ ಮೇಡಮ್ ಹೇಗಿದೆ ಅಂತ. ಬಿಸಿ ಬಿಸಿ ಇದೆ. ಬಿಸಿ ಇತ್ತು ನಂಗೆ ಗೊತ್ತು, ಈಗಷ್ಟೇ ಮಾಡೋದು. ನಾನು ಇನ್ನೂ ಟೇಸ್ಟ್ ಮಾಡಿಲ್ಲ. ಸತ್ಯ, ಉಪ್ಪು ಖಾರ ಉಪ್ಪು ಹೆಚ್ಚಾಯ್ತಾ? ಅಂದರೆ ತಿನ್ಲಕ್ಕ ಒಳ್ಳೆ ಆಗಿದೆ. ಒಳ್ಳೆ ಆಯ್ತು. ಚೂರಲ್ಲ. ಹೌದಾ? ಬೇಗ ತಿನ್ನಂಗಾರ ಹೇಳದ. ಸಾಕು, ಜಾಸ್ತಿ ಮಿಡ್ಕೊಂಡು ಡಾನ್ಸ್ ಮಾಡ್ಕೊಂಡು ಸ್ವರ ಅನ್ಕೊಂಡು ಹೆಂಗೆ ತಿಂತೀಯ? ಲಗದ ಎಷ್ಟು ಮಾಡ್ಕೊಡ್ಲಕ್ಕ? 10 8. ಥ್ಯಾಂಕ್ ಯು. 2 for 2 cut. ಎಂತಕ್ಕೆ? ಒಂದು ಉಪ್ಪು ಜಾಸ್ತಿ, ಇನ್ನೊಂದು ಹೇಳು. ಗಾರ್ನಿಶಿಂಗ್ ಹಂಗಾಯ್ತು ಹಿಂಗಾಯ್ತು ಏನಾರು? ಹುಳಿಯಾ? ನಾ ಹುಳಿ ಹಾಕಿ ಇಲ್ವಲ್ಲ. ಒಂಚೂರು ಸ್ವಲ್ಪ ಬರಬೇಕು. ಅಯ್ಯೋ